ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನ ಭವಿಷ್ಯ ಹಾಗೆ ಪಂಚಾಂಗ ಹಾಗೆ ಧನುರ್ಮಾಸದ ವಿಶೇಷತೆಗಳು ಏನು ಅನ್ನೋದನ್ನು ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಶ್ರೀ 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 ವೆಂಕಟರಮಣ ಭಟ್ ಗುರೂಜಿಗಳಿದ್ದಾರೆ. ಹಾಗಾದರೆ ಮತ್ತೆ ಆಗ್ತಡ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಎಸ್, ಗುರೂಜಿಗಳನ್ನ ಬರಮಾಡಿಕೊಂಡಿದ್ದಾಯಿತು. ಇನ್ನು ಈ ದಿನದ ಪಂಚಾಂಗವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ ಗುರೂಜಿಯವರೇ, ಈ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಶನಿವಾರ ಧನಿಷ್ಠಾ ನಕ್ಷತ್ರ ವ್ಯಾಘಾತ ನಾಮ ಯೋಗ ತೈತಿಲೆ ಕರ್ಣ. ಇದು ಇವತ್ತಿನ ಪಂಚಾಂಗ. ಈ ದಿನದ ಪಂಚಾಂಗವನ್ನು ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡೋದಾದರೆ 12 ರಾಶಿಗಳ ಫಲಾನುಫಲಗಳು ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿಯ ಫಲಾನುಫಲಗಳು ಏನಿದೆ ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರೂಜಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾಜಾತಾನಿ ಪರಿತಾ ಬಭೂವ. ಯತ್ಕಾಮಹಸ್ತೆ ಜುಹುಮಸ್ತನ್ನೋ ಅಸ್ತು ವಜಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯವಪ್ರಸ್ತರಮಾಹಿ ಸೀತಾಂಗಿರೋಭಿಃ ಪಿತೃಭಿಃ ಸಂವೇದಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇ ನಾರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ಷಷ್ಠಿ ಅಂದರೆ ವಿಶೇಷವಾಗಿ ನಾವು ಚಂಪಾಷಷ್ಠಿ ಅಂತ ಕರಿತೇವೆ. ಚಂಪಾಷಷ್ಠಿಯ ವಿಶೇಷತೆಗಳು ಏನಿರಬಹುದು ಗುರುಜಿ? ವಿಶೇಷವಾಗಿ ಷಷ್ಠಿ ಅಂದರೆ ಸುಬ್ರಹ್ಮಣ್ಯನು ಹುಟ್ಟಿದಂಥ ದಿವಸ. ಅದಕ್ಕಾಗಿ ಅಲ್ಲಿ ಚಂಪಾಷಷ್ಠಿ ಸಂಪೇ ಸೃಷ್ಟಿ ಅಂತ. ಯಾಕಂದರೆ ಈ ಕಾರ್ತಿಕ ಮಾಸ ಮುಗಿಯೋದು ಈ ಚಂಪಾಷಷ್ಠಿಗೆ. ಈ ಅಂದರೆ ಚಂಪಾಷಷ್ಠಿಗೆ ಅಂದರೆ ಈ ದೀಪೋತ್ಸವ, ನಾವು ಕಾರ್ತಿಕ ದೀಪೋತ್ಸವ ಏನು ಹೇಳ್ತೇವೆ, ಕಾರ್ತಿಕ ಮಾಸದಲ್ಲಿ ನಾವು ದೀಪೋತ್ಸವವನ್ನು ಮಾಡುತ್ತೇವೆ. ಅದು ಅಮಾವಾಸ್ಯೆವರೆಗೆ ಇರ್ತದೆ ಅಂತ ನಮ್ಮದೊಂದು. ಆದರೆ ಇದು ಚಂಪಾಷಷ್ಠಿವರೆಗೆ ಅದು ಇರತಕ್ಕಂಥದ್ದು. ಯಾಕೆಂದರೆ ಅದಕ್ಕಾಗಿ ಅವನು ಹುಟ್ಟಿದಂಥ ದಿವಸ ಆ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಚಂಪಾಷಷ್ಠಿ ಆಗಿರೋದ್ರಿಂದ ವಿಶೇಷವಾಗಿ ಅಲ್ಲಿವರೆಗೂ ಕೂಡ ದೀಪೋತ್ಸವವನ್ನು ಆಚರಣೆ ಮಾಡತಕ್ಕಂಥವರು ಅಲ್ಲಿವರೆಗೆ ದೀಪವನ್ನು ಹಚ್ಚಲೇಬೇಕು. ಅದು ಪೂರ್ತಿ ನಮಗೆ ಆ ಫಲ ಸಿಗಬೇಕು ಅಂತಾದರೆ, ಆ ದೀಪೋತ್ಸವದ ಫಲ ನಮಗೆ ಸಿಗಬೇಕುಳಾದರೆ ಅವತ್ತು ಕೂಡ ನಾವು ದೀಪೋತ್ಸವವನ್ನು ಮಾಡಬೇಕು. ಅವತ್ತಿನವರೆಗೂ ಕೂಡ ದೀಪೋತ್ಸವವನ್ನು ಮಾಡಬೇಕು. ಆವಾಗ ಕಾರ್ತಿಕ ಮಾಸ ಮುಕ್ತಾಯ ಆಗತಕ್ಕಂಥದ್ದು. ಹಾಗೆ ಕಾರ್ತಿಕ ನಂತರ ಮಾರ್ಗಶಿರ ಬಂದದೆ. ಆದರೆ ಅದರಲ್ಲೂ ಕೂಡ ವಿಶೇಷವಾಗಿ ನಾವು, ಯಾಕಂದರೆ ಈ ದೀಪವನ್ನು ಹಚ್ಚುವುದು ಯಾಕೆಂತಂದರೆ ನಮಗೆ ಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ.
ಪ್ರತಿಯೊಬ್ಬರಿಗೂ ಕೂಡ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕು ಅಂತಾದರೆ ಅದು ನಾವೆಲ್ಲರೂ ಕೂಡ ಜ್ಞಾನಿಗಳಾಗಬೇಕಂತೆ. ಜ್ಞಾನವನ್ನು ಪಡಿಬೇಕು, ಸಂಪಾದನೆ ಮಾಡಬೇಕು. ಆದರೆ ಆ ಜ್ಞಾನ ಹೇಳತಕ್ಕಂಥದ್ದು ಅದು ಬರೀ ಓದಿನಿಂದ ಬರತಕ್ಕಂಥ ಅಂಥ ಜ್ಞಾನ ಅಲ್ಲವಂತೆ. ಅದು ಭಗವಂತನ ಜ್ಞಾನ. ಅಂದರೆ ಭಗವಂತ ಅವನು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾನ್ ನಿಹಿತೋಸ್ಯ ಜಂತೋ ಅಂತ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಅಂದರೆ ಅವನು ಅಣುವಿನಲ್ಲೂ ಇದ್ದಾನೆ. ಸಣ್ಣ ಸಣ್ಣ ಜೀವಿಯಿಂದ ಹಿಡಿದು ದೊಡ್ಡದು ಅಂತ ಏನೇನು ಇದೆಯೋ ಅದು ಎಲ್ಲದರಲ್ಲೂ ಅವನಿದ್ದ. ಅಂದರೆ ಅವನು ಇಲ್ಲದ ಜಾಗ ಇಲ್ಲ, ಒಳಗೂ ಹೊರಗೂ. ಅದಕ್ಕೆ ಭಗವಂತ ಯಾವ ರೀತಿ ನರಸಿಂಹ ಜಯಂತಿ ಆಯಿತು ನಮಗೀಗ, ಅದಕ್ಕೆ ಅವನು ಕೇಳ್ತಾನೆ, ಒಳಗೂ ಅಲ್ಲ ಹೊರಗೂ ಅಲ್ಲ, ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ, ಹಗಲೂ ಅಲ್ಲ ಇರುಳು ಅಲ್ಲ. ನನಗೆ ಯಾರಿಂದಲೂ ಸಾವು ಬರಬಾರ್ದು ಅಂತ ಅವನು ವರ ಪಡೆದಿದ್ದ ಅವನು ಹಿರಣ್ಯಕಶ್ಯಪು. ಅದಕ್ಕಾಗಿ ಭಗವಂತ ಅವನು ಅದು ಎಲ್ಲ ಮೀರಿ ಅವನು ನರಸಿಂಹನಾಗಿ ಬಂದಿದ್ದಾನೆ. ಹಾಗೆ ಭಗವಂತ ಯಾವ ರೀತಿ ಭಗವಂತನ ಜ್ಞಾನ ನಮಗೆ ಸಿಗಬೇಕು ಅಂತ ಆದರೆ ನಾವು 9 ವಿಧವಾದಂಥ ಭಕ್ತಿಯಲ್ಲಿ ನಮ್ಮ ಕರ್ಮಕ್ಕೆ ಯಾವುದು ಒಗ್ಗುತ್ತದೆಯೋ ಆ ಭಕ್ತಿಯನ್ನು ನಾವು ಮಾಡಬೇಕಂತೆ. ಯಾಕೆಂತಂದರೆ ಈ 5 ಬೆರಳು ಹೇಳುವಂತಕ್ಕಂಥದ್ದು 5 ಬೆರಳು ಸರಿ ಇಲ್ಲ. ಈ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ 140 ಕೋಟಿ ಇದ್ದರೆ ಇಡೀ ವಿಶ್ವದಲ್ಲಿ ಎಷ್ಟು ಜನ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ, ಇನ್ನು ಪೂರ್ತಿ ಲೆಕ್ಕ ಸಿಗ್ತಾ ಇಲ್ಲ. ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಕೂಡ ಒಂದೊಂದು ಶಕ್ತಿ ಇದೆ. ಆದರೆ ಎಲ್ಲರೂ ಅದೇ ರೀತಿ ಆಚರಣೆ ಮಾಡಬೇಕು ಇಲ್ವಂತೆ. ಒಬ್ಬನಿಗೆ ಉಪ್ಪು ಅಂದ್ರೆ ಇಷ್ಟ, ಮತ್ತೊಬ್ಬನಿಗೆ ಖಾರ ಅಂದರೆ ಇಷ್ಟ. ಯಾಕಂದರೆ ಅವ ಪಡ್ಕ ಬಂದಿದ್ದವನು, ಹಿಂದೆ ಅವ ಏನು ಮಾಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಅವನು ತಂದಿದ್ದರಿಂದ ಅವಂಗೆ ಅದನ್ನು ಕಂಡ್ರೆ ಅವಂಗೆ ರುಚಿ ಆಗ್ತದೆ. ಮತ್ತೊಬ್ಬರಿಗೆ ಬೇರೆ ಯಾವುದೋ ಹುಳಿ ಅಂದರೆ ಇಷ್ಟ. ಹೀಗೆ ಇದು ಎಲ್ಲವೂ ಕೂಡ ಅವನವನ ರುಚಿಗೆ ತಕ್ಕಂತೆ, ಅವನವನ ಕರ್ಮಕ್ಕೆ ತಕ್ಕಂತೆ ನಾವು ತೆಗೆದುಕೊಂಡು ಬಂದಿದ್ದು. ಹಾಗಾಗಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಉದ್ದೇಶ ಏನೋ, ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾಕೆ ಜ್ಯೋತಿಷ್ಯವನ್ನೇ ಕೇಳಬೇಕು ಅಂದರೆ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು ಅಂತಾದರೆ ನಮ್ಮ ಎಲ್ಲ ಪಾಪ ರಾಶಿ, ಅದಕ್ಕೆ ಶ್ರುತಂ ಹರತಿ ಪಾಪಾನಿ, ಈ ಪಂಚಾಂಗ ಶ್ರವಣ ಮಾಡೋದರಿಂದ ನಮ್ಮ ಎಲ್ಲ ಪಾಪರಾಶಿಗಳು ಕಳೆಯುವಂಥದ್ದು. ಯಾಕೆಂದರೆ ಒಂದೊಂದು ನಕ್ಷತ್ರಾಧರತೆ ಪಾಪಂ, ನಕ್ಷತ್ರದ ಹೆಸರು ಕೇಳಿದ್ರೆ ಇವತ್ತು ಯಾವ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಆ ಧನಿಷ್ಠ ನಕ್ಷತ್ರದ ಹೆಸರು ಕೇಳಿದ್ರೆ ನಮ್ಮ ಪಾಪ ಕಳೀತದೆಯಂತೆ. ಯೋಗಾದ್ರೋಗ ನಿವಾರಣಂ, ಯೋಗ ಇವತ್ತು ಯಾವ ಯೋಗ ನಮಗೆ, ವ್ಯಾಘಾತ ಯೋಗ. ಆ ಯೋಗ ಕೇಳೋದ್ರಿಂದನೇ ರೋಗ ಹೇಳೋದು ಬರುವುದಿಲ್ವಂತೆ, ಅಥವಾ ಬಂದಿದ್ದಂಥ ರೋಗ ವಾಸಿ ಆಗ್ತದೆ. ಯೋಗಾದ್ರೋಗ ನಿವಾರಣೆ ಆಗ್ತದೆ. ಎಸ್ ವೀಕ್ಷಕರೇ, ಇದೇ ಪಂಚಾಂಗಕ್ಕೆ ಜ್ಯೋತಿಷ್ಯಕ್ಕೆ ಇರುವಂತಹ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ರು, ಎಲ್ಲರಲ್ಲೂ ಕೂಡ ಒಂದೊಂದು ಶಕ್ತಿ ಇದೆ, ಆ ಶಕ್ತಿಯೇ ಭಗವಂತ ಅಂತ. ಎಸ್ ಗುರುಗಳೇ, ಮೊದಲನೇದಾಗಿ ಮೇಷರಾಶಿಯ ಒಂದು ಫಲಾನುಫಲಗಳಿಗೇನಿದೆ ಅನ್ನೋದನ್ನು ತಿಳಿಸ್ಕೊಡ್ರಿ. ಮೊದಲನೇದಾಗಿ ಮೇಷರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಅಂದರೆ 2 ರೀತಿಯಲ್ಲಿ ಆಹಾರ ವ್ಯತ್ಯಾಸ ಅಂತಂದರೆ, ನಮಗೆ ಸರಿಯಾದ ವೇಳೆಗೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ, ಕೆಲಸದ ಒತ್ತಡನೋ ಇನ್ಯಾವುದೋ ಕಾರಣದಿಂದ ಒಂದು. ಇನ್ನೊಂದು ಏನಂತಂದರೆ ಆಹಾರದಿಂದ ವ್ಯತ್ಯಾಸ ಆಗತಕ್ಕಂಥದ್ದು. ಆಹಾರದಲ್ಲಿ ವ್ಯತ್ಯಾಸ, ಅದು ವ್ಯತ್ಯಾಸ ಅದೇ. ಯಾಕೆಂತಂದರೆ ಆಹಾರದಿಂದ ನಾವು ಏನೋ ಒಂದು ನಮಗೆ ರುಚಿ ಆಗ್ತದೆ ಅಂತ ಏನೋ ಒಂದು ಕರಿದ ಪದಾರ್ಥನೋ ಅಥವಾ ಇನ್ಯಾವುದೋ ಒಂದು ನಾವು ಸ್ವೀಕಾರ ಮಾಡಿದ್ರೆ ಅದರಿಂದ ವ್ಯತ್ಯಾಸ ಆಗತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಯಾಕೆಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದಾರೆ. ಅವನು ಸರಿಯಾದ ಆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಈಗ ಯಾವುದೋ ರೀತಿಯಲ್ಲಿ ಮಳೆಯಲ್ಲೂ ವ್ಯತ್ಯಾಸ, ಚಳಿಯಲ್ಲೂ ವ್ಯತ್ಯಾಸ, ಇಡೀ ಪ್ರಕೃತಿಯಲ್ಲೇ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಅದು ಆದರೂ ಕೂಡ ನಮ್ಮ ಆಹಾರದಲ್ಲಿ ಕಟ್ಟುನಿಟ್ಟಾಗಿದ್ದರೆ
ನಮಗೆ ಆ ಪ್ರಕೃತಿಯಲ್ಲಾದ ಬದಲಾವಣೆ ಅಷ್ಟು ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುವುದಿಲ್ಲವಂತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಕರಿದ ಪದಾರ್ಥವನ್ನು ಆದಷ್ಟು ಸ್ವೀಕಾರ ಮಾಡಲೇಬಾರದು. ಕರಿದ ಪದಾರ್ಥ ನಮ್ಮ ನಾಲಿಗೆಗೆ ರುಚಿಯಾದರೂ ಕೂಡ ಹೊಟ್ಟೆಗೆ ಅದು ಒಳಿತಲ್ಲ. ಯಾಕೆಂದರೆ ನಾಲಿಗೆ ಅದು ಯಾವ ರೀತಿ ರುಚಿಯನ್ನು ಬಯಸ್ತಕ್ಕಂಥದ್ದು, ಆದರೆ ಹೊಟ್ಟೆ ಅದಲ್ಲ, ಅದು ರುಚಿಯನ್ನು ಬಯಸೋದಲ್ಲ. ಯಾಕೆಂದರೆ ನಾವು ಹೊಟ್ಟೆಗೆ ಹೋದ್ಮೇಲೆ ಅವು ಏನೇ ತೆಗೆದುಕೊಂಡ್ರೂ ಕೂಡ ಒಂದೇ. ನೀವು ಕೇಸರಿನೇ ತಿನ್ಬೋದು, ಜಿಲೇಬಿನೇ ತಿನ್ಬೋದು, ಯಾವುದೇ ತಿಂದರೂ ಕೂಡ ಹೊಟ್ಟೆಗೆ ಹೋದ್ಮೇಲೆ ಒಂದೇ. ಆದರೆ ನಾಲಿಗೆಗೆ ಹೋಗುವಾಗ, ನಾಲಿಗೆ ಮೇಲೆ ಇದ್ದಾಗ ಅದು ರುಚಿಗಳು ಬರ್ತವೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮಾತು ಕಠಿಣವಾಗುವಂಥದ್ದು. ಅಂದರೆ ನಾವು ಯಾವುದೋ ಸಂದರ್ಭದಲ್ಲಿ ಯಾವುದೋ ಒತ್ತಡದಿಂದ ಏನೋ ಮಾತಾಡಿಬಿಡ್ತೇವೆ, ಅದು ಇನ್ನೊಬ್ಬರಿಗೆ ಕಠಿಣವಾಗ್ತದೆ. ಆ ಮಾತಿನಲ್ಲಿ ನಮಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿದ್ದಾರೆ. ನಮಗೇನೇ ಒತ್ತಡ ಇರ್ಬೋದು, ನಮ್ಮದು ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಒಳ್ಳೆಯ ಮಾತೇ ಆಡಬೇಕಂತೆ. ಯಾಕೆಂತಂದರೆ ಅದು ನಮ್ಮಲ್ಲಿ ಇರತಕ್ಕಂಥ ಆ ಸಂಸ್ಕಾರವನ್ನು ಮಾತು ನಮಗೆ ತೋರಿಸ್ಕೊಡ್ತದೆ ಯಾವ ರೀತಿ. ಹಾಗಾಗಿ ಯಾವ ರೀತಿ ಈಗ ಈ ಸಿನಿಮಾದಲ್ಲಿ ಅವ್ರಿಗೆ ಎಷ್ಟೇ ಏನೇ ಇದ್ದರೂ ಕೂಡ ಆ ನಟನೆ ಹಾಗೆ ಮಾಡಲೇಬೇಕಲ್ಲಿ. ಆ ಪಾತ್ರ ಇದು ನಮ್ಮದು ಒಂದು ಪಾತ್ರ ಅಂತ. ಇಲ್ಲಿ ಇದು ಭಗವಂತನ ಸಿನಿಮಾ. ಇದು ಆ ಭಗವಂತನೇ ಅವನು ನಮ್ಮ ಸಿನಿಮಾ ನೋಡ್ತಾ ಇರ್ತಾನೆ. ನಾವು ಎಲ್ಲೋ ಹೋಗ್ಕೊಂಡು ಯಾವುದೋ ಟಾಕೀಜ್ ಹೋಗ್ಕೊಂಡು ನಾವು ಆರ್ಟ್ ಪಿಕ್ಚರ್ ನೋಡಿದ್ರೆ ನಮ್ಮ ಪಿಕ್ಚರ್ ಭಗವಂತ ನೋಡ್ತಾ ಇರ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ಇನ್ನು ಹಣಕಾಸಿನಲ್ಲಿ ತೊಂದರೆ ಬರತಕ್ಕಂಥದ್ದು, ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ, ಕೆಲಸ ಕಾರ್ಯ ಸುಗಮವಾಗಿ ಆಗತಕ್ಕಂಥದ್ದು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರೋರಿಗೆ ಶಿರೋಬಾಧೆ, ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು, ತಲೆನೋವು ಇತ್ಯಾದಿ ತೊಂದರೆ ಬರತಕ್ಕಂಥದ್ದು, ಸಂಗಾತಿಯಿಂದ ಇವತ್ತಿನ ದಿವಸ ಸಹಕಾರ ಸಿಗತಕ್ಕಂಥದ್ದು. ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಆರೋಗ್ಯ ಚೇತರಿಕೆ ಆಗತಕ್ಕಂಥದ್ದು, ಹಾಗೆ ಅನಗತ್ಯ ವ್ಯಯ, ಖರ್ಚು ನಮಗೆ ಬೇಕೋ ಬೇಡೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು ಅದನ್ನು ತೆಗೆದುಕೊಳ್ತೇವೆ. ಅದು ಎಷ್ಟೋ ನಮಗೆ ಗೊತ್ತಾಗ್ಬಿಡ್ತದೆ. ನಾವು ತೆಗೆದುಕೊಂಡು ಆದಮೇಲೆ ನಾವು ಅಂಗಡಿಯಿಂದ ಹೊರಗೆ ಬಂದಮೇಲೆ ನಮಗೆ ಗೊತ್ತಾಗ್ತದೆ, ಇದು ಸುಮ್ಮನೆ ಬ್ಯಾಡಾಗಿತ್ತು, ನಮ್ಮಲ್ಲಿ ಇತ್ತು ಅಂತ. ಹೀಗೆ ಇನ್ನು ಸಾಲ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಇವತ್ತು ಸಾಲ ಮಾಡಿಕೊಳ್ಳಬಾರದು. ಆದಷ್ಟು ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮದಿಂದ ಕೆಲಸ ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಬುದ್ಧಿಬಲ ಎಲ್ಲ ರೀತಿಯಲ್ಲಿ ಸ್ವಲ್ಪ ಹೆಚ್ಚಾಗತಕ್ಕಂಥದ್ದು, ಹಾಗೆ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು. ಉನ್ನತ ಶಿಕ್ಷಣದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮಕ್ಕಳಲ್ಲಿ ಸಾಮರಸ್ಯ ಬರತಕ್ಕಂಥದ್ದು, ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು, ಹಾಗೆ ಕಾರ್ಯ ಹಾನಿಯಾಗತಕ್ಕಂಥದ್ದು. ಕೃಷಿಕರಿಗೆ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಲು ಮಾರಾಟಗಾರರಿಗೆ ಅನುಕೂಲ, ಅಥವಾ ಪಶುಸಂಗೋಪನೆ ಇದೆ, ಅಥವಾ ತಂಪು ಪಾನೀಯ ಅಂಗಡಿಗೆ ಇತ್ಯಾದಿ ಎಲ್ಲ ರೀತಿಯಲ್ಲಿ ಅಂಗಡಿಗೆ ಅನುಕೂಲ ಆಗತಕ್ಕಂಥದ್ದು. ಗಣಪತಿಗೆ ಬೆಲ್ಲವನ್ನು ಅರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಸಹೋದರಿಯರಿಂದ ಸಹಕಾರ ಸಿಗತಕ್ಕಂಥದ್ದು, ಸೇವಕರಿಂದ ಸಹಾಯ ಸಿಗತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ವೃತ್ತಿಯಲ್ಲಿ ತೊಡಕು ಉಂಟಾಗ್ತದೆ. ಈಶ್ವರ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, 6 ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಬೃಹತ್ ಜಾತಕಂ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನುಳಿದ ರಾಶಿಗಳ ಫಲಾನುಫಲಗಳು ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದು ಪುಟ್ಟ ವಿರಾಮದ ಬಳಿಕ.
ವೀಕ್ಷಕರೇ, ವಿರಾಮದ ಬಳಿಕ ಬೃಹತ್ ಜಾತಕಂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಉಳಿದಂತಹ ರಾಶಿಗಳ ಬಗ್ಗೆ ಗಮನವನ್ನು ಹರಿಸ್ತಾ ಹೋಗೋಣ. ಹಾಗೆ ತುಲಾ ರಾಶಿಯ ಫಲಾನುಫಲಗಳು ಏನಿದೆ ಅನ್ನೋದನ್ನು ತಿಳಿಸ್ಕೊಳ್ಳಿ ಗುರುಜಿ. ತುಲಾ ರಾಶಿಯಲ್ಲಿರೋರಿಗೆ ವಸ್ತು ಕಳವು ಆಗತಕ್ಕಂಥ ಸಾಧ್ಯತೆ, ಅಂದರೆ ನಾವು ಮೊಬೈಲ್ ಇರ್ಬೋದು ಅಥವಾ ಯಾವುದೋ ಒಡವೆಗಳು ಇರ್ಬೋದು, ಎಲ್ಲೋ ಇಟ್ಟಿರ್ತೇವೆ ಮರೆತು. ಅಂದರೆ ನಮ್ಮ ಜ್ಞಾನ ನಮ್ಮ ಮನಸ್ಸು ಎಲ್ಲೋ ಆಲೋಚನೆ ಮಾಡ್ತಾ ಇರ್ತದೆ, ನಾವೇನೋ ಮಾಡ್ತಾ ಇದ್ಬಿಡ್ತೇವೆ. ಹಾಗಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದಷ್ಟು ನಾವು ಮೈ ಮೇಲೆ ಜಾಗ್ರತೆ ಎಚ್ಚರ ಇರಬೇಕು ಇವತ್ತಿನ ದಿವಸ ಹೇಳಲ್ಲ, ಎಲ್ಲ ಪ್ರತಿದಿನ ಪ್ರತಿ ಸೆಕೆಂಡು ಕೂಡ. ಯಾಕೆಂದರೆ ನಾವು ಎಷ್ಟೋ ಮಾಧ್ಯಮಗಳಲ್ಲಿ ಪೇಪರ್ನಲ್ಲೆಲ್ಲ ನೋಡ್ತಾ ಇರ್ತೇವೆ, ಫೋನ್ ಮಾಡ್ತಾ ಇರ್ತೇವೆ, ಯಾರೋ 2 ಜನ ಬಂದು ಬೈಕ್ ಮೇಲೆ ಫೋನ್ ತೆಗೆದುಕೊಂಡು ಓಡೋದ್ರು ಅಂತ ನಾವು ನೋಡ್ತಾ ಇರ್ತೇವೆ. ಅಂದರೆ ಮೈ ಮೇಲೆ ನಮಗೆ ಎಚ್ಚರ ಇರಬೇಕು. ಆ ಮಾರ್ಕೆಟ್ನಲ್ಲಿ ಅಥವಾ ಬಸ್ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣಗಳಲ್ಲಿ ಇದರಲ್ಲೆಲ್ಲ ನಾವು ಆದಷ್ಟು ಎಚ್ಚರದಿಂದ ಇರಬೇಕು. ಅಥವಾ ಪ್ರದರ್ಶನಕ್ಕೆ ಈಗ ಏನಾಗ್ತದೆ ಅಂತಾದರೆ, ಹೆಣ್ಣು ಮಕ್ಕಳಿಗೆ ಬಂಗಾರ ಅಂದರೆ ಇಷ್ಟ, ಹೌದು, ಆದರೆ ಮುಂಚೆ ಒಂದು ಕಾಲ ಇತ್ತು ಆ ಥರದ ಪ್ರದರ್ಶನ ಮಾಡತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಇಷ್ಟಿದೆ, ಇದು ನಾವು ದೊಡ್ಡವರು ಅಂತ. ಹಾಗಾದ್ರೆ ಇದು ಪ್ರದರ್ಶನ ಮಾಡುವಂತಹ ಕಾಲ ಅಲ್ಲ ಅಂತ? ಅಲ್ಲ, ಇದು ಕಲಿಕಾಲ. ಅದಕ್ಕೆ ಹೇಳಿದ್ದಾರೆ, ಕಲಿಕಾಲದಲ್ಲಿ ಪ್ರದರ್ಶನ ಮಾಡೋದು ಏನೂ ಇಲ್ಲ ಇಲ್ಲಿ. ಯಾಕೆಂದರೆ ಪ್ರದರ್ಶನ ನಾವು ಯಾವುದು ಮಾಡಬೇಕು ಅಂತಾದರೆ ಭಗವಂತನ ಸ್ಮರಣೆನೇ ಪ್ರದರ್ಶನ ಮಾಡಬೇಕು. ಭಗವಂತನನ್ನೇ ನಾವು ಪ್ರದರ್ಶನ ಮಾಡಬೇಕು. ಬಿಟ್ಟರೆ ಬೆಳ್ಳಿ ಬಂಗಾರ ಆಭರಣಗಳನ್ನು ಪ್ರದರ್ಶನ ಮಾಡುವಂಥ ಕಾಲ ಅಲ್ಲ ಇದು. ಯಾಕೆಂದರೆ ಈಗ ಯಾವ ರೀತಿ ನಾವು ಆ ರೀತಿಯಲ್ಲಿ ಆ ಭಗವಂತನ ಸ್ಮರಣೆನೇ ನಾವು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಬಿಟ್ಟರೆ ಇದರಿಂದ, ಯಾಕೆಂತಂದರೆ ಈಗ ಪ್ರತಿಯೊಬ್ಬರಿಗೂ ಕೂಡ 10 ರೂಪಾಯಿಗೂ ನಮ್ಮನೆ ಕೆಲವು ಜನ 10 ರೂಪಾಯಿಗೂ ಸಮಸ್ಯೆ ಮಾಡ್ಕೊಂಡವರು ಇದ್ದಾರೆ. ಅಷ್ಟು ಆ ರೀತಿ ಕಾಲ ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಿದ್ದೇವೆ. ಹಾಗಾಗಿ ಆದಷ್ಟು ನಾವು ಮೈ ಮೇಲೆ ಎಚ್ಚರದಿಂದ ಇರಬೇಕು. ಅದಕ್ಕೆ ಯಾವ ರೀತಿಯಲ್ಲಿ ನಾವು ಭಯ ಅಂದರೆ, ನಾವು ಜಾಗ್ರತೆಯಲ್ಲಿ ಇದ್ದರೆ, ಜಾಗೃತಾವಸ್ಥೆಯಲ್ಲಿ ಇದ್ದರೆ ನಮಗೆ ಭಯ ಇರೋದಿಲ್ವಂತೆ. ನಮಗೆ ಎಲ್ಲೋ ಜಾಗ್ರತೆಯಿಂದ ನಾವು ಮೈ ಮರೆತಾಯಿತು, ಸ್ವಲ್ಪ ನಿತ್ಯ ಕಡೆ ಜಾರತ್ತೋ ಮನಸ್ಸು, ಅಂದರೆ ಬೇರೆ ಕಡೆ ಆಲೋಚನೆ ಮಾಡ್ತು ಅಂತಾದರೆ ಅವಾಗ ನಮಗೆ ಭಯ ಜಾಸ್ತಿ. ಅದಕ್ಕೆ ನಾವು ನೋಡ್ತೇವೆ ನೋಡಿ, ಹಿಂಗೆ ಹೋಗ್ತಾ ಇರ್ತೇವೆ, ಅಲ್ಲೇನೋ ಸಣ್ಣದು ಯಾವುದೋ ಬಿತ್ತದ ಭಟ್ನೆ ಹಿಂಗೆ ಹೆದರಿಕೆ ಆಗಿಬಿಡ್ತದೆ. ಹಾಗೆ ನಾವು ಅಲ್ಲಿ ನೋಡ್ತಾ ಇದ್ದಾಗ ಅದು ಏನೋ ಬಿದ್ದರೆ ನಮಗೆ ಆಗೋದಿಲ್ಲ, ಹೆದರಿಕೆ ಆಗೋದಿಲ್ಲ. ಹಾಗೆ ಇವತ್ತಿನ ದಿವಸ ಆದಷ್ಟು ನಾವು ಜಾಗ್ರತೆಯಿಂದ ಇರತಕ್ಕಂಥದ್ದು ಮುಖ್ಯ. ಇನ್ನು ಪಾರ್ಟಿ ಇತ್ಯಾದಿಗಳಿಂದ ಅಥವಾ ಇನ್ನೊಬ್ಬರಿಗೆ ಏನೋ ಬೇಕು ಅಂತ ನಾವು ಒಂದು ಕೊಡಿಸುವುದು, ಇದರಿಂದ ಏನಾಗ್ತದೆ, ಸ್ವಲ್ಪ ಖರ್ಚಾಗತಕ್ಕಂಥದ್ದು ವೆಚ್ಚಗಳು. ಯಾಕಂದರೆ ನಿನ್ನೆ ಅವ್ರು ನಮಗೆ ಕಾಫಿ ಕೊಡಿಸಿದ್ರು, ಇವತ್ತು ನಾವು ಅವರಿಗೆ ಮಸಾಲೆ ದೋಸೆ ಯಾರೋ ಕೊಡಬೇಕು ಅಂತ ಈ ರೀತಿಯಲ್ಲಿ ನಮಗೆ ಬರತಕ್ಕಂಥದ್ದು. ಅದು ನಮಗೆ ಬೇಕೋ ಬೇಡೋ ಗೊತ್ತಿಲ್ಲ, ಒಟ್ಟು ಖರ್ಚಾಗ್ತದೆ ಅದು. ಹಾಗಾಗಿ ಇನ್ನು ಕಾರ್ತವೀರ್ಯಾರ್ಜುನ ಜಪ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ದೈವಾನುಕೂಲ ಇವತ್ತಿನ ದಿವಸ ಇರತಕ್ಕಂಥದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಯಾಕೆಂದರೆ ಮನೆಯಲ್ಲಿ ಎಲ್ಲರೂ, ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇರಬೇಕಂತೆ. ಅದೇ ಒಂದು ಜೀವನ ಅಂದರೆ ಏನು ಅಂತಂದರೆ, ನಾವು ಬಡದಾಟ ಮಾಡೋದು ಜೀವನ ಅಲ್ವಂತೆ. ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಜೀವನ ಅಲ್ಲ. ಯಾಕೆಂದರೆ ಪರೋಪಕಾರ ಪುಣ್ಯಾಯ, ನಾವೆಲ್ಲರೂ ಪುಣ್ಯ ಅಂತ ಹೇಳ್ತೇವೆ, ನಾವು ಪುಣ್ಯ ಸಂಪಾದನೆ ಮಾಡಬೇಕು. ಇದು ಹಾಗಂದ್ರೆ ಪುಣ್ಯ ಅಂದರೆ ಯಾವುದು? ಇನ್ನೊಬ್ಬರಿಗೆ ಉಪಕಾರ ಮಾಡೋದೇ ಪುಣ್ಯವಂತೆ. ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಲಿಕ್ಕೆ ಆಗಲಿಲ್ಲ, ಯಾರೋ ಒಬ್ಬರು 100 ರೂಪಾಯಿ ಕೇಳ್ತಾರೆ, ನಮ್ಮ ಹತ್ರ ಇಲ್ಲ, ಕೊಡಲಿಕ್ಕೆ ಆಗಲಿಲ್ಲ, ಅಥವಾ ನಮ್ಮ ಮನಸ್ಸು ಕೊಡುವಂಥ ಸ್ಥಿತಿಯಲ್ಲಿ ಇಲ್ಲ ಅಂತ ಆದರೆ ನಾವು ಅವರಿಗೆ ಸುಮ್ಮನೆ ಯಾರು ಕೈ ಮುಗಿದು ಹಿಂಗೆ ಕಳಿಸ್ಕೊಡ್ಬೇಕು. ಅದ್ರ ಬದಲು ನಾವು ಕೆಲವೊಬ್ಬರು ಏನು ಮಾಡ್ತಾರೆ, ಅವ್ರು ಕೇಳಿದ್ರು ಅಂತ ಅವರಿಗೆ ಯಾವ ರೀತಿ ಹಿಂಸೆ ಮಾಡೋದು, ಈ ಥರದಲ್ಲಿ ಮಾಡೋದು. ಈಗ ಕೆಲವು ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ, ಯಾರೋ ಒಬ್ಬರು ಈಗ ವಾಹನವನ್ನು ಚಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ಕೆಲವು ನಾಯಿಗಳು ಅಡ್ಡ ಬರ್ತವೆ.
ಕೆಲವು ಬೇಕು ಅಂತಲೇ ಹಚ್ಕೊಂಡು ಹೋಗ್ಬಿಡ್ತಾರೆ. ಇದು ಯಾಕೆಂದರೆ ಯಾರಿಗೂ ಕೂಡ ನಾವು ತೊಂದರೆ ಕೊಡಬಾರ್ದು. ಒಂದು ಸೊಳ್ಳೆನೂ ಕೂಡ ಹೊಡಿಬಾರ್ದಂತೆ. ಅದು ಒಂದು ಅದು ಕಚ್ಚಿದ್ರೂ ಕೂಡ ನಾವು ಅದನ್ನು ಯಾವ ರೀತಿ ಬೇರೆ ರೀತಿಯಲ್ಲಿ ಓಡಿಸ್ಬೇಕು ಬಿಟ್ಟರೆ ಅದನ್ನು ಹೊಡೆಯುವಂಥ ಅಥವಾ ಅದಕ್ಕೆ ಹಿಂಸೆ ಮಾಡುವಂಥ ಆ ರೀತಿಯಲ್ಲಿ ಮಾಡುವಂಥ ಇದು ನಮ್ಮದು ಅಲ್ಲವಂತೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ಕೋತ ಬಂದರೆ ನಮಗೆ ಎಲ್ಲ ರೀತಿಯಲ್ಲಿ ಇಹದಲ್ಲೂ ಸುಖದಿಂದ ಇರ್ತೇವೆ. ಯಾಕಂದರೆ ನಾವು ನೋಡ್ಬೋದು, ನಮ್ಮ ಮನಸ್ಸೇ ನಮಗೆ ಹೇಳಿಬಿಡ್ತದೆ, ಈ ಕೆಲಸ ಕೆಟ್ಟಿದ್ದು, ಈ ಕೆಲಸ ಒಳ್ಳೆಯದು ಅಂತ. ನಾವು ನೋಡ್ತಾ ಇರ್ತೇವೆ ಯಾವ ರೀತಿ ಒಂದು ಕೆಲಸ ಆದಮೇಲೆ ಯಾವ ರೀತಿ ನಮಗೆ ಹೃದಯ ಬಡಿತ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಹೃದಯ ಬಡಿತ ಜಾಸ್ತಿ ಆದಾಗ ಇದು ಸ್ವಲ್ಪ ನಮಗೆ ನಮಗೆ ತೊಂದರೆ ಆಗುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. ನಾವು ದಾನ ಮಾಡ್ತೇವೆ, ಯಾರೋ ಒಬ್ಬರಿಗೆ ದಾನ ಮಾಡಿದಾಗ ಹೃದಯ ಬಡಿತ ಸರಿಯಾದ ಕ್ರಮದಲ್ಲಿ ಆಗ್ತದೆ ಅಂತೆ. ಅದು ಶಾಂತವಾಗಿ, ಮನಸ್ಸು ಶಾಂತವಾಗಿ ಇರತಕ್ಕಂಥದ್ದು. ಹಾಗೆ ನಾವು ಅದಕ್ಕೆ ಸೂಕ್ಷ್ಮ ಅಂತ ನಮಗೆ 2 ಮನಸ್ಸು ಇರತಕ್ಕಂಥದ್ದು. ಒಂದು ಸೂಕ್ಷ್ಮ ಮನಸ್ಸು, ಇನ್ನೊಂದು ಸ್ಥೂಲ ಮನಸ್ಸು. ಹಾಗಾಗಿ ಆ ರೀತಿಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ಹೋದಾಗ ನಾವು ಎಲ್ಲೂ ಕೂಡ ಎಡವು ಬೀಳದೆ ನಾವು, ಯಾಕಂದರೆ ಈಗ ಹೈವೇಯಲ್ಲೂ ಕೂಡ ಆಕ್ಸಿಡೆಂಟ್ ಆಗಿಬಿಡ್ತದೆ. ಆದರೆ ನಾವು ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ಬಾರ್ದು ಅಂತಾದರೆ ಯಾರು ಏನೇ ಹೇಳಿದ್ರು ಕೂಡ ನಾವು ಶಾಂತವಾಗಿ ಹೋಗೋದ್ರಿಂದ ಜೀವನ ನಿರ್ವಹಣೆ ನಮಗೆ ಸುಲಭವಾಗಿ ಸರಾಗವಾಗಿ ಆಗತಕ್ಕಂಥದ್ದು. ಹಾಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಹಾಗೆ ಬಂಧು ಮಿತ್ರರಿಂದ ಸಹಕಾರ ಇವತ್ತಿನ ದಿವಸ ಇರುತ್ತದೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ, ಆಪ್ತರಿಗಾಗಿ ವ್ಯಯ ಆಗುವಂಥ ಸಾಧ್ಯತೆ ಇದೆ. ರೋಗ ಬಾಧೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಶತ್ರುಗಳ ಕಾಟ ಇವತ್ತಿನ ದಿವಸ ನಮಗೆ ಇರತಕ್ಕಂಥದ್ದು. 2 ರೀತಿ ಶತ್ರು, ನಮ್ಮ ಒಳಗೆ ಇರತಕ್ಕಂಥ ಶತ್ರು, ನಮ್ಮ ಹೊರಗೆ ಇರತಕ್ಕಂಥ ಶತ್ರುಗಳ ಕಾಟ. ಹಾಗೆ ಸಾಲ ಬಾಧೆ ಸ್ವಲ್ಪ ನಮಗೆ ಕಾಡ್ತಾ ಇರತಕ್ಕಂಥದ್ದು ಇವತ್ತಿನ ದಿವಸ. ಗೋಮಾತೆಯ ಸೇವೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಸಂಗಾತಿಯಿಂದ ಲಾಭ ಆಗತಕ್ಕಂಥದ್ದು. ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಉದರ ಬಾಧೆ, ಹೊಟ್ಟೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ದುರ್ಗಾ ಸನ್ನಿಧಿಯಲ್ಲಿ ಪಂಚಾಮೃತ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು. ಕಾರ್ಯಸಿದ್ಧಿ ಆಗತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಬಂಧು ಮಿತ್ರರಲ್ಲಿ ಕಲಹ ಆಗತಕ್ಕಂಥದ್ದು. ನಿರ್ಗತಿಕರಿಗೆ ಅನ್ನದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಯಾಕೆಂದರೆ ನಾವು ಹಸಿದವರಿಗೆ ಅನ್ನ ಕೊಡಬೇಕಂತೆ. ಹಸಿದವರಿಗೆ ಅನ್ನ ಕೊಡು, ಹಸಿದು ಊಟ ಮಾಡುವಂಥ. ನಾವು ಹೊಟ್ಟೆ ತುಂಬಿದಾಗ ಊಟ ಮಾಡಿದ್ರೆ ನಮಗೆ ಆ ರುಚಿ ಗೊತ್ತಾಗೋದಿಲ್ಲ ನಾಲಿಗೆಗೆ. ಆದರೆ ಹಸಿದವರಿಗೆ ಅನ್ನ ಕೊಟ್ಟರೆ ಅವ್ರು ಹರಿಸ್ತಾರಂತೆ. ನಾವು ಹೊಟ್ಟೆ ತುಂಬಿದವರಿಗೆ ನಾವು ಕೊಟ್ಟರೆ ಏನು ಮಾಡ್ತಾರೆ, ಏನು ರುಚಿನೇ ಇಲ್ಲ ಅಂತ. ಹೊಸದಾಗಿ ನಾವು ಊಟ ಮಾಡಿದಾಗ, ಹಸಿದವರಿಗೆ ಊಟ ಕೊಟ್ಟಾಗ ಅವರು ಹರಿಸ್ತಾರೆ. ಇನ್ನು ಮೀನರಾಶಿಯಲ್ಲಿರೋರಿಗೆ ದೈವಾನುಕೂಲ ಇರತಕ್ಕಂಥದ್ದು. ಸಾಧು ಸಂತರ ದರ್ಶನ ಇವತ್ತಿನ ದಿವಸ ಮಾಡುವಂಥ ಯೋಗ ಇದೆ. ಕ್ಷೇತ್ರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಸಹೋದರರಲ್ಲಿ ಭಿನ್ನಾಭಿಪ್ರಾಯ, ಗಂಟಲು ನೋವು ಬರತಕ್ಕಂಥ ಸಾಧ್ಯತೆ. ನಾಗ ಕವಚ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ಇವತ್ತು ಯಾರೂ ಭಯಪಡಬೇಕಾದ್ದೇನಿಲ್ಲ. ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದಲ್ಲಿ ಅಥವಾ ಭಗವದ್ಗೀತಾ ಪಾರಾಯಣ ಮಾಡಿದಲ್ಲಿ, ಒಂದು ಅಧ್ಯಾಯನ ಒಂದು ಶ್ಲೋಕವನ್ನಾದರೂ ಕೂಡ ಭಗವದ್ಗೀತಾ ಪಠಣ ಮಾಡಿದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ರಾಶಿಯವರು ಕೂಡ ಶುಭ ಫಲವನ್ನು ಕಾಣಬಹುದು.
ವೀಕ್ಷಕರೇ, ಈ ದಿನದ 12 ರಾಶಿಗಳ ಫಲಾನುಫಲಗಳು ಏನಿದೆ, ಹಾಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನದಾಗಿ ನೋಡೋದಾದರೆ ಧನುರ್ಮಾಸ ಕೂಡ ಬರ್ತಾ ಇದೆ. ಧನುರ್ಮಾಸದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರೂಜಿ. ಧನುರ್ಮಾಸದಲ್ಲಿ ವಿಶೇಷವಾಗಿ ಯಾವ ರೀತಿ ಡಿಸೆಂಬರ್ 16ರಿಂದ ಜನವರಿ 14ರವರೆಗೆ ಧನುರ್ಮಾಸ ಇರತಕ್ಕಂಥದ್ದು. ಧನುರ್ಮಾಸದಲ್ಲಿ ನಾವೆಲ್ಲರೂ ಕೂಡ ಬೆಳಗ್ಗೆ ಬೇಗನೆ ಏಳಬೇಕಂತೆ. ಬೇಗನೆ ಎದ್ದು ಏನು ಮಾಡಬೇಕು ಅಂತಂದರೆ ದೇವರ ಸ್ಮರಣೆ ಮಾಡತಕ್ಕಂಥದ್ದು. ಅಂದರೆ ದೇವತೆಗಳ ಸಂಚಾರ ಸ್ವಲ್ಪ ಭೂಮಿಗೆ ಸಮೀಪದಲ್ಲಿ ಇರ್ತದೆಯಂತೆ. ಧನುರ್ಮಾಸದಲ್ಲಿ ದೇವತೆಗಳು ಭೂಮಿಯ ಸಮೀಪಕ್ಕೆ ಬರ್ತಾರೆ. ಅವರು ಯಾವ ರೀತಿ, ಅದಕ್ಕೆ ಬೆಳಗಿನ ಜಾವದಲ್ಲಿ ನಾವು ಯಾವ ರೀತಿ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೇವೆ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಭೂಮಿಯ ಸಮೀಪಕ್ಕೆ ಬರ್ತಾರೆ. ಆ ಭೂಮಿಯ ಸಮೀಪಕ್ಕೆ ಬಂದಾಗ ನಾವು ಅವರಿಗೆ ಪೂಜೆಯನ್ನು ಕೊಡುವುದರಿಂದ, ಧ್ಯಾನ ಮಾಡುವುದರಿಂದ, ದಾನ ಮಾಡುವುದರಿಂದ, ಇದೆಲ್ಲ ನಾವು ಮಾಡೋದರಿಂದ ಅವರು ಸಂತುಷ್ಟರಾಗ್ತಾರೆ. ಸಂತುಷ್ಟರಾಗಿ ನಮಗೇನು ಕೊಡ್ತಾರೆ ಅವರು? ನೆಮ್ಮದಿ ಎಲ್ಲವನ್ನು ಕೂಡ ಕೊಡ್ತಾರೆ. ಯಾವ ರೂಪದಲ್ಲಿ ಕೊಡ್ತಾರೆ ಅವರು? ಮಳೆ ಬೆಳೆಯ ರೂಪದಲ್ಲಿ ಕೊಡ್ತಾರೆ. ಮಳೆ ಬೆಳೆಯ ರೂಪದಲ್ಲಿ ಕೊಡ್ತಾರೆ. ಓಕೆ, ಪ್ರಾಕೃತಿಕ ರೂಪದಲ್ಲಿ ನಮಗೆ ಸಿಗ್ತದೆ. ಹಾಗಾಗಿ ವಿಶೇಷವಾಗಿ ನಾವು, ಯಾಕಂತಂದರೆ ಚಳಿಗಾಲ, ಮಾರ್ಗಶಿರ ಮಾಸ ಅಂದರೆ ಮಾರ್ಗಶಿರ ಮಾಸದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಯಾವ ರೀತಿ ಅದಕ್ಕೆ ಮಾರ್ಗಶಿರ ಮಾಸದಲ್ಲಿ ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಚಿಗುರುಗಳು ಬರತಕ್ಕಂಥದ್ದು, ಮಾವು ಇದೆಲ್ಲ ಚಿಗುರತಕ್ಕಂಥದ್ದು ಕೆಲವೊಂದು. ಹಾಗಾಗಿ ವಿಶೇಷವಾಗಿ ನಾವು ಈ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗನೆ ಎದ್ದು, ಚಳಿಯನ್ನು ಹಿಮ್ಮೆಟ್ಟಿಸ್ಬೇಕು ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿದ್ಮೇಲೆ ಚಳಿ ಹೋಗ್ತದೆಯಂತೆ. ಚಳಿ ಹೋದ್ಮೇಲೆ ನಮಗೇನಿದು, ಇನ್ನು ನಾವು ಭಗವಂತನ ಸ್ಮರಣೆ ಮಾಡೋದೊಂದೇ ಬಾಕಿ. ಆ ಭಗವಂತ ಸ್ಮರಣೆ ಭಕ್ತಿಯಿಂದ ಮಾಡಿದಾಗ ನಮ್ಮ ಒಳಗಿರತಕ್ಕಂಥ ಚಳಿ ಎಲ್ಲ, ಏನೇ ಜ್ವರ ಇದ್ದರೂ ಕೂಡ ಅದಕ್ಕೆ ಹೋಗ್ಬಿಡ್ತದೆ. ಹಾಗಾಗಿ ಆ ಒಂದು ವಿಘ್ನ, ಆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬೇಕಾದಂಥ ವಿಘ್ನವನ್ನು ನಾವು ಹೋಗಲಾಡಿಸ್ಬೇಕು ಅಂತಾದರೆ ಬೆಳಗ್ಗೆ ಬೇಗನೆ ಏಳಬೇಕು, ಭಗವಂತನ ಸ್ಮರಣೆ ಮಾಡಬೇಕು. ಧನುರ್ಮಾಸದ ವಿಶೇಷತೆ ಏನು ಅನ್ನೋದರ ಬಗ್ಗೆ ಗುರೂಜಿಗಳು ತಿಳಿಸ್ಕೊಟ್ರು. ಹಾಗೆ ಇಂದಿನ ಪಂಚಾಂಗ, ಇನ್ನು ರಾಶಿ ಭವಿಷ್ಯ ಎಲ್ಲದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಗುರೂಜಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಇಂದಿನ ಬೃಹತ್ ಜಾತಕ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ವಾಹಿನಿ. Ashwavega English News. Coming soon. Your channel, your voice, your trust.